ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ಇತ್ತೀಚಿನ ಆಹಾರ ಪದ್ಧತಿಯಲ್ಲಿ ಮೊಟ್ಟೆಯನ್ನು ಬಳಸುವುದು ಸರ್ವೇ ಸಾಮಾನ್ಯವಾಗಿದೆ. ಅದೇ ಮೊಟ್ಟೆ ನಮ್ಮ ಜೀವನವನ್ನು ಸರ್ವನಾಶ ಮಾಡಬಹುದು. ಎಚ್ಚರ, ಅದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲ್ಗೆ ಸೇರಿಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಹೌದು ಸ್ನೇಹಿತರೆ, ನಾವು ಉಪಯೋಗಿಸುವ ಮೊಟ್ಟೆಯು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸಬಹುದು. ನಾವು ಫಾರಂ ಮೊಟ್ಟೆಯನ್ನು ಇಂಜೆಕ್ಟ್ ಮಾಡಿದ ಕೋಳಿಗಳಿಂದ ಪಡೆಯುತ್ತೇವೆ. ಇದಕ್ಕೆ ನೀಡುವ ಐ ಪವರ್ ಗ್ರೋತ್ ಇಂಜೆಕ್ಟ್ಗಳು ನಾವು ತಿನ್ನುವ ಮೊಟ್ಟೆಯ ಮುಖಾಂತರ ನಮ್ಮ ದೇಹವನ್ನು ಸೇರಬಹುದು. ಇದರಿಂದ ಚಿಕ್ಕ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯು ಕಡಿಮೆಯಾಗಬಹುದು. ಮಾರುಕಟ್ಟೆಯಲ್ಲಿ ಸಿಗುವಂತಹ ವಿಟಮಿನ್ ಮೊಟ್ಟೆಗಳು ಚಿಕ್ಕ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಅಂದರೆ ನಾಟಿ ಕೋಳಿ ಮೊಟ್ಟೆ ನಮಗೆ ತುಂಬಾ ಉತ್ತಮ. ಹಾಗೆ ತರುವ ಮೊಟ್ಟೆಗಳಲ್ಲಿ ನಾವು ತಾಜಾತನವನ್ನು ಪರಿಶೀಲಿಸುವುದಿಲ್ಲ, ಯಾಕೆಂದರೆ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಇರುವುದಿಲ್ಲ. ಅಂತಹ ಮೊಟ್ಟೆಗಳು ನಮ್ಮ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮವನ್ನು ಬೀರಬಹುದು. ಅದಕ್ಕಾಗಿಯೇ ನೀವು ಮೊಟ್ಟೆಯನ್ನ ಖರೀದಿಸುವ ಅಥವಾ ತಿನ್ನುವ ಮೊದಲು ಅವು ತಾಜಾವಾಗಿಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಬೇಕು. ಮಾರುಕಟ್ಟೆಯಿಂದ ಕೋಳಿ ಮೊಟ್ಟೆ ಖರೀದಿಸುವ ಬಹುತೇಕರು ಅರಿವಿಲ್ಲದೆ ಹಾಳಾದ ಮೊಟ್ಟೆಯನ್ನು ಖರೀದಿಸುತ್ತಾರೆ. ಅವುಗಳನ್ನು ದೀರ್ಘಕಾಲದವರೆಗೂ ಫ್ರಿಡ್ಜ್ ಅಲ್ಲಿ ಇರಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮೊಟ್ಟೆಗಳನ್ನು ಅವುಗಳ ಮುಕ್ತಾಯ ದಿನಾಂಕವನ್ನು ಪರಿಶೀಲಿಸದೆ ತಿನ್ನಲಾಗುತ್ತದೆ. ಇದರ ಪರಿಣಾಮವಾಗಿ ಅನೇಕ ರೋಗ ಸಮಸ್ಯೆಗಳು ಉದ್ಭವಿಸುತ್ತವೆ. ಮೊಟ್ಟೆಗಳ ತಾಜಾತನವನ್ನು 4 ರೀತಿಯಲ್ಲಿ ಪರಿಶೀಲಿಸಬಹುದು. ಹಾಗೆ ಅವುಗಳಿಂದ ಕೆಟ್ಟ ಮೊಟ್ಟೆಗಳನ್ನು ಗುರುತಿಸಬಹುದು. ಹಾಗೆ ಅದು ತಿನ್ನಕ್ಕೂ ಯೋಗ್ಯವಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ನೀರಿನ ಸಹಾಯವನ್ನ ತೆಗೆದುಕೊಳ್ಳಿ. ತಾಜಾ ಅಥವಾ ಹಾಳಾದ ಮೊಟ್ಟೆಯನ್ನು ಗುರುತಿಸಲು ನೀವು ತೇಲುವ ಪರೀಕ್ಷೆಯನ್ನು ಮಾಡಬಹುದು. ಇದಕ್ಕಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಮೊಟ್ಟೆಗಳನ್ನು ಹಾಕಿ. ನಂತರ ಮೊಟ್ಟೆಯನ್ನು ನೀರಿನಲ್ಲಿ ಇಟ್ಟರೆ ತಾಜಾ ಮೊಟ್ಟೆ ತಕ್ಷಣವೇ ನೀರಿನಲ್ಲಿ ಮುಳುಗುತ್ತದೆ. ಆದಾಗ್ಯೂ ಶೇಖರಿಸಿದ ಮೊಟ್ಟೆಯು ನೀರಿನಲ್ಲಿ ಮುಳುಗಿದ ನಂತರವೂ ನಿಂತಿರುತ್ತದೆ. ಇದಲ್ಲದೆ ಮೊಟ್ಟೆ ತೇಲಲು ಆರಂಭಿಸಿದರೆ ಅದು ಒಳಗಿನಿಂದ ಸಂಪೂರ್ಣವಾಗಿ ಹಾಳಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಅಂತಹ ಮೊಟ್ಟೆಗಳನ್ನು ಉಪಯೋಗಿಸದೇ ಇರುವುದು ತುಂಬಾ ಉತ್ತಮ. ಎರಡನೆಯ ಪರೀಕ್ಷೆ, ಮೊಟ್ಟೆಯನ್ನ ಒಡೆಯಿರಿ. ಸ್ಪಾಟ್ ಟೆಸ್ಟ್ನ ಸಹಾಯದಿಂದ ನೀವು ತಾಜಾ ಅಥವಾ ಹಾಳಾದ ಮೊಟ್ಟೆಗಳನ್ನು ಸಹ ಗುರುತಿಸಬಹುದು. ಇದಕ್ಕಾಗಿ ಮೊಟ್ಟೆಯನ್ನ ಒಡೆಯಲು ಪ್ರಯತ್ನಿಸಿ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಮೊಟ್ಟೆಯ ಹಳದಿ ನೋಳೆ ಅಥವಾ ಕೆಂಪು ಗುರುತುಗಳು ಅಥವಾ ಇನ್ಯಾವುದೇ ಬಣ್ಣವನ್ನ ಕಂಡರೆ ತಕ್ಷಣವೇ ಅದನ್ನು ಎಸೆಯಿರಿ. ಮೊಟ್ಟೆಯ ಬಣ್ಣ ಬದಲಾಗುವುದು ಹಾಳಾಗುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಮೊಟ್ಟೆಯ ಬಣ್ಣ ಬದಲಾಗದಿದ್ದರೆ ಅದರಿಂದ ನೀವು ಅದನ್ನು ಸುಲಭವಾಗಿ ಬಳಸಬಹುದು. ಮೊಟ್ಟೆಯ ಒಳಗಡೆ ಯಾವುದಾದರೂ ಬಣ್ಣದ ಗುರುತನ್ನು ಕಂಡರೆ ಅಂತಹ ಮೊಟ್ಟೆಯನ್ನ ಬಳಸಬೇಡಿ. ಅದು ನಿಮ್ಮ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮವನ್ನು ಬೀರಬಹುದು. ಎಚ್ಚರ. ಮೂರನೆಯ ಪರೀಕ್ಷೆ, ವಾಸನೆಯ ಪರೀಕ್ಷೆಯನ್ನ ಮಾಡಿ. ಮೊಟ್ಟೆಯ ವಾಸನೆಯ ಮೂಲಕ ನೀವು ತಾಜಾ ಅಥವಾ ಕೆಟ್ಟ ಮೊಟ್ಟೆಯ ನಡುವೆ ವ್ಯತ್ಯಾಸವನ್ನು ಗುರುತಿಸಬಹುದು. ಇದಕ್ಕಾಗಿ ಮೊಟ್ಟೆಯನ್ನ ಒಡೆಯಿರಿ. ಮೊಟ್ಟೆ ಒಡೆದ ನಂತರ ಯಾವುದೇ ವಾಸನೆ ಬರದಿದ್ದರೆ ಮೊಟ್ಟೆ ಹಾಳಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಅಂತಹ ಪರಿಸ್ಥಿತಿಯಲ್ಲಿ ಮೊಟ್ಟೆಯನ್ನ ಎಸೆಯುವುದು ಉತ್ತಮ. ಕೆಲವು ಮೊಟ್ಟೆಗಳಲ್ಲಿ ತುಂಬಾ ವಾಸನೆಯೂ ಬರುತ್ತದೆ. ಅಂತಹ ಮೊಟ್ಟೆಯನ್ನ ಬಳಸದಿರುವುದು ಉತ್ತಮ. ನಾವು ಮೇಲೆ ತಿಳಿಸಿದ 3 ಪರೀಕ್ಷೆಯಲ್ಲಿಯೂ ಖರೀದಿದಾರನಿಂದ ಖರೀದಿ ಮಾಡುವಾಗ ತಾಜಾತನವನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ. ಕೊನೆಯ ಪರೀಕ್ಷೆಯಲ್ಲಿ ನಾವು ಅದನ್ನು ತಿಳಿದುಕೊಳ್ಳೋಣ. ಶೇಕ್ ಟೆಸ್ಟ್. ತಾಜಾ ಅಥವಾ ಹಾಳಾದ ಮೊಟ್ಟೆಯನ್ನ ಗುರುತಿಸಲು ನೀವು ಇದನ್ನು ಅಲ್ಲಾಡಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಹಸಿ ಮೊಟ್ಟೆಯನ್ನ ಅಲ್ಲಾಡಿಸಿ ಅಥವಾ ಕಿವಿಯ ಬಳಿ ಅದನ್ನು ಅನ್ವಯಿಸಿ. ಕೊಳೆತ ಮೊಟ್ಟೆಯಲ್ಲಿ ನೀರು ಸುತ್ತಿರುವಂತೆ ಧ್ವನಿಸುತ್ತದೆ, ಆದರೆ ತಾಜಾ ಮೊಟ್ಟೆಗಳಲ್ಲಿ ಯಾವ ಶಬ್ದವೂ ಬರುವುದಿಲ್ಲ. ಅಂತಹ ಮೊಟ್ಟೆಗಳು ಬಳಸಲು ಯೋಗ್ಯವಾಗಿದೆ. ಹಾಗೆ ತಂದ ಮೊಟ್ಟೆಯನ್ನ ದೀರ್ಘಕಾಲದವರೆಗೂ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಬೇಡಿ. ಹಾಗೆ ಬಳಸುವುದರಿಂದ ಮೊಟ್ಟೆಯಲ್ಲಿ ಜೀವಕೋಶದ ಉತ್ಪತ್ತಿ ಹಂತವನ್ನ ಪ್ರಾರಂಭಿಸುತ್ತದೆ. ಇಂತಹ ಮೊಟ್ಟೆ ತಿನ್ನುವುದರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಬಹುದು. ಚಿಕ್ಕ ಮಕ್ಕಳಿಗೆ ಫಾರಂ ಮೊಟ್ಟೆಯನ್ನ ನೀಡದಿರಿ. ಅದು ನಿಮ್ಮ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನ ಕುಂಠಿತಗೊಳಿಸುತ್ತದೆ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಆದಷ್ಟು ಚಿಕ್ಕ ಮಕ್ಕಳಿಗೆ ನಾಟಿ ಮೊಟ್ಟೆಯನ್ನೇ ಕೊಡಿ. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದಾಗಿತ್ತು ಗೆಳೆಯರೇ ಇವತ್ತಿನ ಸಂಚಿಕೆ. ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.